ಫ್ರೆಂಡ್ಸ್, ಈ ದಿನ ನಿಮಗೆ ಒಂದು ಬಹಳ ಯೋಚನೆ ಮಾಡತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ನೀವು ಪ್ರಪಂಚದಲ್ಲಿ ಅಂದುಕೊಂಡಿರುವ ಹಾಗೆ ಪ್ರಪಂಚದಲ್ಲಿ ಯಾವುದೇ ಬಣ್ಣಗಳು ಎಕ್ಸಿಸ್ಟ್ ಮಾಡುವುದಿಲ್ಲ. ನಿಮ್ಮ ಸೆನ್ಸರಿ ಬಾಡಿ ಪಾರ್ಟ್ಸ್ ಏನಿದ್ದಾವೆ, 20 ಸೆನ್ಸ್ಗಳು ಇದ್ದಾವೆ ಮನುಷ್ಯನಿಗೆ. ಅದರ ಉದಾಹರಣೆ ಹೇಳಬೇಕು ಅಂತೇಳಿದರೆ, ಪಕ್ಷಿಗಳ ಬಣ್ಣವು ಬೇರೆ ಬೇರೆಯಾಗಿ ಕಾಣುತ್ತದೆ. ದೇವರ ಸೃಷ್ಟಿ ಬಹಳ ದೊಡ್ಡದಾಗಿದೆ. ನೀವು ಸೂರ್ಯನಿಂದ ಹೊರಡ್ತಕ್ಕಂತಹ ಕಿರಣಗಳಿಂದ ಶಕ್ತಿಯನ್ನು ಪಡೆದುಕೊಂಡು ನಮ್ಮ ಕಣ್ಣಿನಲ್ಲಿ ನೋಡ್ತಕ್ಕಂಥ ದೃಷ್ಟಿ ಬದಲಾವಣೆಯಾಗುತ್ತದೆ. ಆಕಾಶವನ್ನು ನೀವು ಯಾರಿಗಾದರೂ ಕೇಳಿದರೆ ಅದು ನೀಲಿ ಆಕಾಶ ಎಂದು ಹೇಳುತ್ತೇವೆ. ಆದರೆ ಕೆಲವು ವೇಳೆ ನೀವು ಆಕಾಶದಲ್ಲಿ ಕೆಂಪಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನೋಡಬಹುದು. ಹಾಗೂ ಕರೆಯ ಒಂದು ಮೋಡಗಳ ಸವಿದ ಮೇಲೆ ಆಕಾಶದ ಬಣ್ಣ ಕರೆಯಾಗಿರುತ್ತದೆ. ಆದ್ದರಿಂದ ನೀವು ಜೀವನದಲ್ಲಿ ನೋಡ್ತಕ್ಕಂಥ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಪ್ರಪಂಚದಲ್ಲಿ ಬಣ್ಣಗಳು ಯಾವುದೇ ಇಲ್ಲ. ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಬಣ್ಣಗಳಿಂದ ಸೃಷ್ಟಿ ಮಾಡಿಲ್ಲ. ನಮ್ಮಲ್ಲಿ ಕಣ್ಣನ್ನು ಕೊಟ್ಟುಬಿಟ್ಟು ಕಣ್ಣಲ್ಲಿ ಬಣ್ಣಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಫೋಟಾನ್ಗಳನ್ನು ಬೆಳೆಸಿರ್ತಾನೆ. ನೀವು ನೋಡ್ತಕ್ಕಂಥ ಬಣ್ಣಗಳು ಕೆಲವರಿಗೆ ಕಾಣುವುದೇ ಇಲ್ಲ. ಪ್ರಪಂಚದಲ್ಲಿ ಒಂದು ಸೈಂಟಿಸ್ಟ್ ಅವರ ಒಂದು ಅಧ್ಯಯನದ ಪ್ರಕಾರ 30% 30% ಜನಕ್ಕೆ ಕಲರ್ ಬ್ಲೈಂಡ್ನೆಸ್ ಇರುತ್ತದೆ. ಅವರಿಗೆ ಹಸಿರು, ಕೆಂಪು ಹಾಗೂ ಹಳದಿ ಬಣ್ಣದ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಬಹಳಷ್ಟು ಜನ ನೋಡ್ತಕ್ಕಂಥ ರೀತಿ ಕೂಡ ಬಹಳ ಬೇರೆ ಬೇರೆ ಆಗಿರುತ್ತದೆ. ಆದ್ದರಿಂದ ನಾನು ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ, ನೀವು ನೋಡ್ತಕ್ಕಂಥ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಿ. ಜೀವನದಲ್ಲಿ ಯಾರಿಗೇ ಆಗಲಿ ಪ್ರೀತಿಯಿಂದ ನೋಡುವುದು ಹಾಗೂ ಪ್ರೀತಿಯಿಂದ ಅವರಿಗೆ ಹತ್ತಿರ ತೆಗೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡು ಅವರ ಜೀವನದ ನ್ಯೂನತೆಗಳನ್ನು ನೀವು ಕಡೆಗಣಿಸಿ ಅವರ ಜೊತೆ ಹೊಂದಾಣಿಕೆ ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಇದು ನಮಗೆ ಪ್ರಕೃತಿ ಕಲಿಸ್ತಕ್ಕಂಥ ಬಹಳ ಅರ್ಥವಾಗಿರ್ತಕ್ಕಂಥ ವಿಷಯಗಳು. ಧನ್ಯವಾದಗಳು.